ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಮಾಧ್ಯಮ ರಂಗದ ಧೃವತಾರೆ ಎಂ ರಾಜಪ್ಪ ವ್ಯಾಸನಗೊಂಡನಹಳ್ಳಿ. ಮಾಧ್ಯಮ ಲೋಕದಲ್ಲಿ ಸತ್ಯದ ಧ್ವನಿಯಾಗಿ ಸಾಹಿತ್ಯ ಲೋಕದ ಕರುನಾಡ ಕಂಪು ಪಸರಿಸುತ್ತಿರುವ ಅಪರೂಪದ ಚೇತನ ಶ್ರೀ ಎಂ ರಾಜಪ್ಪ ರವರು. ಸಾರಸ್ವತ ಲೋಕದ ದೀಪವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೋಬಳಿ ಘಟಕದ ಅಧ್ಯಕ್ಷರಾಗಿ ತಾಯಿ ಭುವನೇಶ್ವರಿಯ ಸೇವೆಯನ್ನು ನಿರಂತರವಾಗಿ ಮಾಡುತ್ತಾ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ತಳಮಟ್ಟಕ್ಕೆ ತಲುಪಿಸುತ್ತಿರುವ ಕೀರ್ತಿ ಇವರದಾಗಿದೆ. ಬಯಲು ಸಿರಿ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಮೂಲಕ ಗ್ರಾಮೀಣ ಮತ್ತು ಪ್ರತಿಭಾವಂತ ಕಲಾವಿದರಿಗೆ ವೇದಿಕೆ ಕಲ್ಪಿಸಿ ಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಜೀವಂತವಾಗಿಟ್ಟಿದ್ದಾರೆ. ಶುಕ್ರದಶೆ ನ್ಯೂಸ್ ಪತ್ರಿಕೆ ಮತ್ತು ಮೀಡಿಯಾ ಮೂಲಕ ಜನಸಾಮಾನ್ಯರ ಧ್ವನಿಯಾಗಿ ಸಮಾಜದ ಏಳ್ಗೆಗೆ ಶ್ರಮಿಸುತ್ತಿರುವ ಇವರ ಕಾರ್ಯವೈಖರಿ ಎಲ್ಲರಿಗೂ ಮಾದರಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂಬ ಜಗಜ್ಯೋತಿಯ ಬಸವಣ್ಣನವರ ನುಡಿಯಂತೆ ತಮ್ಮ ಸರಳತೆ, ಸಜ್ಜನಿಕೆ ಹಾಗೂ ನಾಯಕತ್ವ ಗುಣಗಳಿಂದ ಎಲ್ಲರ ಮನ ಗೆದ್ದಿರುವ ಕರುನಾಡಿನ ಹೆಮ್ಮೆಯ ಪುತ್ರ ಶ್ರೀ ಎಂ ರಾಜಪ್ಪ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಸುವರ್ಣ ಶುಭಾಶಯಗಳು. ಆಯುರಾರೋಗ್ಯ, ಐಶ್ವರ್ಯ ಸಕಲವನ್ನ ನೀಡಿ ಭಗವಂತನು ನಿಮಗೆ ಸದಾ ಯಶಸ್ಸನ್ನು ಕರುಣಿಸಲಿ. ನಿಮ್ಮ ನೇತೃತ್ವದಲ್ಲಿ ಸಾಹಿತ್ಯ ಹಾಗೂ ಮಾಧ್ಯಮ ರಂಗ ಮತ್ತಷ್ಟು ಎತ್ತರಕ್ಕೆ ಬೆಳಗಲಿ ಎಂದು ಪ್ರೀತಿಯಿಂದ ಹಾರೈಸುತ್ತೇವೆ. ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಗಡಿನಾಡು ಎಮರ್ಜಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ